ಇಂದು 2026ರ ಜನವರಿ 1ರಿಂದ ದೇಶದಾದ್ಯಂತ ಅನೇಕ ವಿಷಯಗಳು ಬದಲಾಗಿವೆ. ಹಲವು ನಿಯಮಗಳು ಬದಲಾಗಿವೆ. ಈ ವರ್ಷವಿಡೀ ದೇಶದಲ್ಲಿ ಅನೇಕ ಹೊಸ ಕಾನೂನುಗಳ ಬಗ್ಗೆ ಚರ್ಚಿಸಲಾಗುತ್ತೆ. ಹಾಗಾದ್ರೆ ಜನರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಆ ಬದಲಾವಣೆಗಳು ಯಾವ್ಯಾವು? ಮುಂದಿನ ದಿನಗಳಲ್ಲಿ ಅಗ್ಗವಾಗಬಹುದಾದ ಅಥವಾ ಹೆಚ್ಚು ದುಬಾರಿಯಾಗಬಹುದಾದ ದೈನಂದಿನ ಬಳಕೆಯ ವಸ್ತುಗಳು ಯಾವ್ಯಾವು? ಇಂದಿನಿಂದ ಕ್ರೆಡಿಟ್ ಸ್ಕೋರ್ ನಿಯಮಗಳು ಬದಲಾಗತ್ತೆ. ಕ್ರೆಡಿಟ್ ಬ್ಯೂರೋ ಸಿಬಿಲ್ ಸಾಮಾನ್ಯವಾಗಿ ಸಾಲಗಾರರಿಗೆ 15 ದಿನಗಳಿಗೊಮ್ಮೆ ಡೇಟಾವನ್ನ ನವೀಕರಿಸುತ್ತೆ. ಆದರೆ ಇಂದಿನಿಂದ ಕ್ರೆಡಿಟ್ ಸ್ಕೋರ್ಗಳನ್ನ ಪ್ರತಿ ವಾರ ನವೀಕರಿಸಲಾಗುತ್ತೆ. ಇದರಿಂದಾಗಿ ನಿಮ್ಮ ಸಾಲದ ಇಎಂಐ ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪಾವತಿಸಲು ನೀವು 1 ದಿನ ವಿಳಂಬ ಮಾಡಿದ್ರೆ ಅದು ತಕ್ಷಣವೇ ನಿಮ್ಮ ಸ್ಕೋರ್ ಮೇಲೆ ಪರಿಣಾಮ ಬೀರಬಹುದು. ಸಾಲಗಾರರಿಗೆ ಬಡ್ಡಿ ವೆಚ್ಚಗಳ ಬಗ್ಗೆ ಸ್ವಲ್ಪ ಪರಿಹಾರವೂ ಇರಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು HDFC ಬ್ಯಾಂಕ್ ಈಗಾಗಲೇ ಸಾಲ ದರಗಳನ್ನು ಕಡಿತಗೊಳಿಸಿವೆ. ಪರಿಷ್ಕೃತ ಸ್ಥಿರ ಠೇವಣಿ ದರಗಳು ಈ ತಿಂಗಳಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ. ಇದಲ್ಲದೆ UPI ಮತ್ತು ಡಿಜಿಟಲ್ ಪಾವತಿಗಳ ಮೇಲೆ ಕಠಿಣ ನಿರ್ಬಂಧಗಳಿರುತ್ತೆ. ಡಿಜಿಟಲ್ ವಂಚನೆ ಮತ್ತು ಬ್ಯಾಂಕಿಂಗ್ ವಂಚನೆ ಹೆಚ್ಚುತ್ತಿರುವ ಪ್ರಕರಣಗಳನ್ನು ತಡೆಯಲು ಇಂದಿನಿಂದ ಡಿಜಿಟಲ್ ವಹಿವಾಟು ನಿಯಮಗಳು ಹೆಚ್ಚು ಕಠಿಣ ಆಗುತ್ತೆ. ಸರ್ಕಾರ ಮತ್ತು RBI ನಿರ್ದೇಶನಗಳ ಪ್ರಕಾರ ಗೂಗಲ್ ಪೇ, ಫೋನ್ ಪೇ ಮತ್ತು ವಾಟ್ಸ್ಆಪ್ನಂತಹ UPI ಪ್ಲಾಟ್ಫಾರ್ಮ್ಗಳು ಈಗ ಹೆಚ್ಚು ಕಠಿಣ KYC ಕಾರ್ಯವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ. ಇದಲ್ಲದೆ ಪ್ಯಾನ್ ಅನ್ನ ಆಧಾರ್ನೊಂದಿಗೆ ಲಿಂಕ್ ಮಾಡೋಕೆ ವಿಫಲವಾದರೆ ಪ್ಯಾನ್ ನಿಷ್ಕ್ರಿಯಗೊಳ್ಳೋಕೆ ಕಾರಣ ಆಗಬಹುದು. ಹಣಕಾಸು ನಿಯಂತ್ರಕರು ಪ್ಯಾನ್ ಮತ್ತು ಆಧಾರ್ ಅನ್ನ ಲಿಂಕ್ ಮಾಡುವುದು ಈಗ ಕಡ್ಡಾಯವಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಡಿಸೆಂಬರ್ 31, 2025ರ ಒಳಗೆ ನೀವು ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸದೇ ಇದ್ರೆ ಜನವರಿ 1, 2026ರಿಂದ ತೊಂದರೆಗಳು ಎದುರಾಗಬಹುದು. ಹೆಚ್ಚಿನ ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಸೇವೆಗಳನ್ನು ಪಡೆಯೋಕೆ ಎರಡನ್ನೂ ಲಿಂಕ್ ಮಾಡೋದು ಕಡ್ಡಾಯವಾಗುತ್ತೆ. ಅನುಸರಿಸಲು ವಿಫಲವಾದರೆ ನಿರ್ಬಂಧಿತ ಖಾತೆಗಳು ಅಥವಾ ಸೇವೆಗಳನ್ನು ನಿರಾಕರಿಸುವ ಸಾಧ್ಯತೆ ಇರುತ್ತೆ. LPG ಮತ್ತು ಇಂಧನ ಬೆಲೆಗಳು ಬದಲಾಗುವ ನಿರೀಕ್ಷೆ ಇದೆ. ಪರಿಷ್ಕೃತ LPG, ವಾಣಿಜ್ಯ ಅನಿಲ ಮತ್ತು ವಾಯುಯಾನ ಟರ್ಬೈನ್ ಇಂಧನ ಬೆಲೆಗಳಿಂದ ಮನೆಯ ಬಜೆಟ್ ಒತ್ತಡ ಎದುರಿಸಬೇಕಾಗಬಹುದು. ಇದು ಅಡಿಗೆ ವೆಚ್ಚದಲ್ಲಿ ಹೆಚ್ಚಳಕ್ಕೆ ಕಾರಣ ಆಗಬಹುದು. ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನದಂದು ಇಂಧನ ಬೆಲೆಗಳನ್ನು ಪರಿಶೀಲಿಸುತ್ತೆ. ಇಂದಿನಿಂದ LPG, ದೇಶೀಯ ಮತ್ತು ವಾಣಿಜ್ಯ CNG ಬೆಲೆಗಳಲ್ಲಿ ಕೆಲ ಬದಲಾವಣೆಗಳಿರಬಹುದು. ಹಲವಾರು ಆಟೋಮೊಬೈಲ್ ಕಂಪನಿಗಳು ವಾಹನ ಬೆಲೆಗಳನ್ನು ಹೆಚ್ಚಿಸುವ ಬಗ್ಗೆ ಗುಸುಗುಸು ಇದೆ. ಇಂದಿನಿಂದ ವಾಯುಯಾನ ಇಂಧನ ಬೆಲೆಯಲ್ಲಿ ಬದಲಾವಣೆಗಳ ಸೂಚನೆಗಳಿವೆ. ಇದು ವಿಮಾನ ಟಿಕೆಟ್ ಬೆಲೆಗಳ ಮೇಲೆ ಪರಿಣಾಮ ಬೀರಬಹುದು. ಹೊಸ ಆದಾಯ ತೆರಿಗೆ ಕಾನೂನನ್ನ ಜಾರಿಗೆ ತರುವ ನಿರೀಕ್ಷೆ ಇದೆ. ಈ ವರ್ಷ ಸರ್ಕಾರ ತೆರಿಗೆ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆಯನ್ನ ಮಾಡಬಹುದು ಅಂತ ವರದಿಯಾಗಿದೆ. ಕೇಂದ್ರ ಸರ್ಕಾರದ ಘೋಷಣೆಯ ಪ್ರಕಾರ ಹಳೆಯ ಆದಾಯ ತೆರಿಗೆ ಕಾಯ್ದೆ 1961 ಶೀಘ್ರದಲ್ಲೇ ಇತಿಹಾಸ ಆಗಬಹುದು ಮತ್ತು ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಹೊಸ ವರ್ಷ ಸರ್ಕಾರಿ ನೌಕರರಿಗೆ ಉತ್ತಮ ಸಂಬಳ ತರಬಹುದು ಎನ್ನಲಾಗಿದೆ. 7ನೇ ವೇತನ ಆಯೋಗ ಡಿಸೆಂಬರ್ 31ರಂದು ಮುಕ್ತಾಯಗೊಳ್ಳೋದ್ರಿಂದ ಜನವರಿ 1ರಿಂದ 8ನೇ ವೇತನ ಆಯೋಗವನ್ನ ಜಾರಿಗೆ ತರುವ ನಿರೀಕ್ಷೆ ಇದೆ. ಇದು ಕೇಂದ್ರ ಮತ್ತು ರಾಜ್ಯ ಸೇವೆಗಳಲ್ಲಿ ಪರಿಷ್ಕೃತ ವೇತನ ರಚನೆಗಳಿಗೆ ಕಾರಣ ಆಗಬಹುದು. ಜನವರಿಯಿಂದ ತುಟ್ಟಿ ಭತ್ಯೆಯನ್ನು ಹೆಚ್ಚಾಗುವ ನಿರೀಕ್ಷೆ ಇದ್ದು ಹಣದುಬ್ಬರದಿಂದ ಸ್ವಲ್ಪ ಪರಿಹಾರ ನೀಡುತ್ತೆ. ಹರಿಯಾಣ ಸೇರಿದಂತೆ ಹಲವಾರು ರಾಜ್ಯಗಳು ದಿನಗೂಲಿ ಮತ್ತು ಅರೆಕಾಲಿಕ ಕೆಲಸಗಾರರಿಗೆ ಕನಿಷ್ಠ ವೇತನವನ್ನು ಪರಿಶೀಲಿಸುವ ಸಾಧ್ಯತೆ ಇದೆ. ರೈತರು ಹೊಸ ದಾಖಲಾತಿ ಮಾನದಂಡಗಳನ್ನು ಪಾಲಿಸಬೇಕಾಗತ್ತೆ. ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ PM ಕಿಸಾನ್ ಕಂತುಗಳನ್ನು ಸ್ವೀಕರಿಸಲು ವಿಶಿಷ್ಟ ರೈತ ID ಕಡ್ಡಾಯವಾಗುತ್ತೆ. ಈ ID ಇಲ್ಲದೆ ಹೋದ್ರೆ ಪಾವತಿ ವಿಳಂಬ ಆಗಬಹುದು ಅಥವಾ ಸ್ಥಗಿತ ಆಗಬಹುದು. ಬೆಳೆ ವಿಮಾ ನಿಯಮಗಳನ್ನು ಕೂಡ ವಿಸ್ತರಿಸಲಾಗ್ತಿದೆ. PM ಕಿಸಾನ್ ಬೆಳೆ ವಿಮಾ ಯೋಜನೆಯಡಿಯಲ್ಲಿ ಕಾಡು ಪ್ರಾಣಿಗಳಿಂದ ಉಂಟಾಗುವ ಹಾನಿಯನ್ನ ಈಗ ಭರಿಸಲಾಗುತ್ತೆ. ನಷ್ಟವನ್ನ 72 ಗಂಟೆಗಳ ಒಳಗೆ ವರದಿ ಮಾಡಿದ್ರೆ. ಇವು ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಕೆಲವು ಬದಲಾವಣೆಗಳಾಗಿವೆ. 2026 ಸ್ಪಷ್ಟವಾಗಿ ದೇಶಕ್ಕೆ ಬಹಳ ಮುಖ್ಯವಾದ ವರ್ಷ. ಯಾಕಂದ್ರೆ ಅನೇಕ ಪ್ರಮುಖ ರಾಜ್ಯಗಳಲ್ಲಿ ಚುನಾವಣೆಗಳು ನಡೀತಿವೆ. ಈ ವರ್ಷ ಸರ್ಕಾರಕ್ಕೆ ಆರ್ಥಿಕ ರಂಗದಲ್ಲೂ ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ US ಸುಂಕಗಳನ್ನು ವಿಧಿಸಿ ತಿಂಗಳುಗಳು ಕಳೆದಿವೆ. ವ್ಯಾಪಾರ ಒಪ್ಪಂದವನ್ನ ಇನ್ನೂ ಅಂತಿಮಗೊಳಿಸಲಾಗಿಲ್ಲ. ಆದರೆ US ಸುಂಕಗಳು ಈಗಾಗಲೇ ಭಾರತದ ಆರ್ಥಿಕತೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.